ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬದುಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದರ ಮೂಲಕ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ. ಚಾನಲ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ಒಂದು ಹೊಸ ಅದ್ಭುತವಾದಂಥ, ಎಲ್ಲರೂ ಮರೆತು ಹೋದಂತಹ ಒಂದು ಅದ್ಭುತ ಪಾತ್ರ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಮಹಾಭಾರತದಲ್ಲಿ ಅದ್ಭುತ ಧರ್ಮಿಷ್ಠ ಸೇನಾಪತಿಯಾದಂಥ ಸಾತ್ಯಕಿಯ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾರು ಈ ಸಾತ್ಯಕಿ? ಕೃಷ್ಣನಿಗೂ ಇವನಿಗೂ ಏನು ಸಂಬಂಧ? ಮಹಾಭಾರತದಲ್ಲಿ ಈತ ಹೇಗೆ ಅದ್ಭುತವಾದ ಪಾತ್ರವಾಗ್ತಾನೆ ಅನ್ನೋದು ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ತೀರಿ. ಈತನ ಹೆಸರು ಯುಯುಧು. ಈತ ಯದುವೀರರ ಅಪ್ರತಿಮ ಸೇನಾಧಿಪತಿಯಾಗಿದ್ದ. ಈತ ಸತ್ಯಕನ ಮಗನಾಗಿದ್ದರಿಂದ ಈತನನ್ನು ಸಾತ್ಯಕಿ ಅಂತ ಕರೀತಾ ಇದ್ರು. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ತನ್ನ ನಾರಾಯಣಿ ಸೈನ್ಯವನ್ನು ದುರ್ಯೋಧನನಿಗೆ ಒಪ್ಪಿಸಿ ಅದರ ಸೇನಾಪತಿಯಾಗಿ ಸಾತ್ಯಕಿಯನ್ನು ನೇಮಿಸಿ ಆದೇಶವನ್ನು ಹೊರಡಿಸ್ತಾನೆ. ಆದರೆ ಸಾತ್ಯಕಿ ಒಬ್ಬ ಧರ್ಮಿಷ್ಠನಾಗಿದ್ದ. ಹಾಗಾಗಿ ಅಧರ್ಮದ ಪರವಾಗಿ ಆತ ಯುದ್ಧ ಮಾಡೋದಕ್ಕೆ ನಿರಾಕರಿಸಿ ಆ ಸೇನಾಪತಿ ಹುದ್ದೆಯನ್ನು ತ್ಯಾಗ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಧರ್ಮದ ಪರವಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಂತಹ ಒಬ್ಬ ಅಪ್ರತಿಮ ಯೋಧರಲ್ಲಿ ಸಾತ್ಯಕಿ ಕೂಡ ಒಬ್ಬ. ಈತ ಧರ್ಮ ಪರವಾಗಿದ್ದರಿಂದ ತನ್ನ ಸೇನಾಪತಿಯಾದ ಸ್ನಾನವನ್ನು ತಿರಸ್ಕರಿಸಿ ಧರ್ಮದ ಪರವಾಗಿದ್ದಂಥ ಪಾಂಡವರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸ್ತಾನೆ ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಸಾವನ್ನಪ್ಪಿದ ಅನೇಕ ಅಪ್ರತಿಮ ಯೋಧರ ಪರವಾಗಿ ಬದುಕುಳಿದಂಥ ಬೆರಳೆಣಿಕೆಯ ವ್ಯಕ್ತಿತ್ವದಲ್ಲಿ ಈತ ಕೂಡ ಒಬ್ಬನಾಗ್ತಾನೆ. ಈತ ಅದ್ಭುತವಾದ ಯೋಧನಾಗಿರ್ತಾನೆ ಅಂತ ಹೇಳಲಾಗುತ್ತೆ. ಆದರೆ ಮಹಾಭಾರತದಲ್ಲಿ ಸಾತ್ಯಕಿಯ ಪರಿಚಯದ ಉಲ್ಲೇಖ ಕಡಿಮೆ ಇರುವುದು ಶೋಚನೀಯ. ಮುಂದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನ ನಾರಾಯಣಿ ಸೈನ್ಯ ಪಾಂಡವರ ವಿರುದ್ಧ ಹೋರಾಟ ಮಾಡಿದರೆ ಸಾತ್ಯಕಿ ಮಾತ್ರ ಪಾಂಡವರ ಪರವಾಗಿ ಹೋರಾಟ ಮಾಡಿ ಈತನ ಶೌರ್ಯ ಎಷ್ಟಿತ್ತು ಅಂದರೆ ದುರ್ಯೋಧನ ಮತ್ತು ಭೀಷ್ಮ ಮಹಾಶಯರಿಗೂ ಕೂಡ ಈತನ ಶೌರ್ಯವನ್ನು ಕಂಡು ಒಂದು ಕ್ಷಣ ಹಣೆಯಲ್ಲಿ ಬೆವರು ಮೂಡ್ತಾ ಇತ್ತು. ಅಷ್ಟು ಸಾಹಸಮಯವಾದ ವ್ಯಕ್ತಿತ್ವವನ್ನು ಹೊಂದಿದಂಥವನು ಸಾತ್ಯಕಿ. ಈತ ಮಹಾಯೋಧನಾದಂಥ ಕರ್ಣನ ವಿರುದ್ಧ ದ್ವಂದ್ವ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಿ ಈ 2 ಬಾರಿ ಸಮಬಲದ ಹೋರಾಟವನ್ನು ನೀಡ್ತಾನೆ ಅಂತ ಹೇಳಲಾಗುತ್ತದೆ. ಈತ ಕರ್ಣನ ಸಮಬಲದ ಹೋರಾಟವನ್ನು ನೀಡ್ತಾನೆ ಅಂದರೆ ಈತ ಎಷ್ಟು ಶೌರ್ಯವಂತ ಅನ್ನೋದು ನಮಗೆ ಅರ್ಥವಾಗುತ್ತೆ. ಒಂದು ದಿನ ಕುರುಕ್ಷೇತ್ರದ ಯುದ್ಧದಲ್ಲಿ ನರಕಾಸುರನ ಮಗನಾದಂಥ ಭಗದತ್ತನ ಆನೆ ಸಾತ್ಯಕಿಯನ್ನು ತನ್ನ ರಥದ ಸಮೇತ ಕುರುಕ್ಷೇತ್ರ ಯುದ್ಧದಿಂದ ಹೊರಗಡೆ ಎಸೆದು ಬಿಡುತ್ತೆ. ಆದರೆ ಆ ನೋವಿನಿಂದ ಹೊರಗಡೆ ಬಂದು ಮತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಭೂಮಿಯಲ್ಲಿ ಆಗಮಿಸಿ ಶೌರ್ಯದಿಂದ ಕೌರವರ ತಲೆಯನ್ನು ಕಡಿದು ಹಾಕ್ತಾನೆ ಅಂತ ಹೇಳಲಾಗುತ್ತೆ. ಅದೊಂದು ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನ ವಿರುದ್ಧ 5 ಕೌರವರು ಒಮ್ಮೆಲೇ ಆತನ ಮೇಲೆ ಯುದ್ಧ ಮಾಡೋದಕ್ಕೆ ಬಂದಾಗ ಇನ್ನೇನು ಸೋಲಿನ ಹಂತವನ್ನು ತಲುಪಿದಂಥ ಭೀಮನಿಗೆ ಗೆಲುವನ್ನು ದಕ್ಕಿಸಿಕೊಡೋದಕ್ಕೆ ಸಾತ್ಯಕಿಯ ಪರಿಶ್ರಮ ಅತ್ಯಂತ ಹೆಚ್ಚಾಗಿದೆ. ಭೀಮನನ್ನು ಸೋಲುವ ಹಂತದಲ್ಲಿ ತನ್ನ ಬಾಣ ಪ್ರಯೋಗದಿಂದ ಕೌರವರನ್ನು ಕೊಂದು ಭೀಮನಿಗೆ ಗೆಲುವನ್ನು ದಕ್ಕಿಸಿಕೊಡೋದ್ರಲ್ಲಿ ಈತನ ಪರಿಶ್ರಮ ಇದೆ ಅಂತ ಹೇಳಲಾಗುತ್ತೆ. ಇಡೀ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಒಂದೇ ಒಂದು ಗುರಿಯಾಗಿದ್ದು ಧರ್ಮನಂದನ ಅಂದರೆ ಧರ್ಮರಾಯನನ್ನು ಸೆರೆ ಹಿಡಿಬೇಕು ಅನ್ನೋದು ಕೌರವರ ಮುಖ್ಯ ಉದ್ದೇಶವಾಗಿತ್ತು ಅಂತ ಹೇಳಲಾಗುತ್ತೆ. ಆದರೆ ನಂದನನಾದಂಥ ಧರ್ಮರಾಯನ ರಕ್ಷಣೆಗೆ ನಿಂತಂಥ ಏಕೈಕ ಯೋಧ ಅಂದರೆ ಅದು ಸಾತ್ಯಕಿ ಮಾತ್ರ. ಧರ್ಮಜನನ ಇನ್ನೇನು ಸೆರೆ ಹಿಡಿಯಬೇಕು ಅನ್ನೋಷ್ಟರಲ್ಲಿ ಪಾಂಡವ ಸೇನಾಪತಿಗಳು ಆತನನ್ನು ರಕ್ಷಣೆ ಮಾಡ್ತಾ ಇದ್ರು. ಆದರೆ ಪಾಂಡವ ಸೇನಾಪತಿಗಳು ಇಲ್ಲದೇ ಇರುವ ಸಂದರ್ಭದಲ್ಲಿ ಧರ್ಮರಾಜನನ್ನು ಮುತ್ತಿಕ್ಕಿದಂಥ ಕೌರವರನ್ನು ಬಿಟ್ಟ ಬಾಣದಂತೆ ಅವರ ಎದುರಿಗೆ ಬಂದು ನಿಂತು ಧರ್ಮಜನ ರಕ್ಷಣೆ ಮಾಡಿದ್ದು ಈ ಸಾತ್ಯಕಿ ಮಾತ್ರ. ಭೂರಿಶ್ರವ ಮತ್ತು ಸಾತ್ಯಕಿ ನಡುವೆ ಯುದ್ಧದಲ್ಲಿ ನಿರತನಾಗಿರುವಾಗ ಸಾತ್ಯಕಿ ತನ್ನ ಮಕ್ಕಳು ಯುದ್ಧದಲ್ಲಿ ಸಾವನ್ನಪ್ಪಿರುವಂಥ ನೋವನ್ನು ತಡೆದುಕೊಳ್ಳದೆ ಕೊರಗ್ತಾ ಇರ್ತಾನೆ ಮತ್ತು ಯುದ್ಧದಲ್ಲಿ ನಿರತನಾಗಿರುವಾಗ ಅದೇ ಚಿಂತೆಯಲ್ಲಿ ಆತನ ಕೈಯಿಂದ ಕತ್ತಿ ಕೆಳಗೆ ಬಿದ್ದು ಬಿಡುತ್ತೆ. ಆ ಸಮಯದಲ್ಲಿ ಅರ್ಜುನ ಭೂರಿಶ್ರವನ 2 ಕೈಗಳನ್ನು ಕತ್ತರಿಸುವಂತೆ ಬಾಣಗಳನ್ನು ಬಿಡ್ತಾನೆ ಮತ್ತು ಅಲ್ಲಿ ಸಾತ್ಯಕಿಯ ರಕ್ಷಣೆಯನ್ನು ಅರ್ಜುನ ಮಾಡಬೇಕಾಗುತ್ತೆ. ಇದು ಯುದ್ಧ ನೀತಿಗೆ ವಿರುದ್ಧವಾದರೂ ಕೂಡ ಇಬ್ಬರು ಯೋಧರು ಯುದ್ಧ ಮಾಡುವಾಗ 3ನೇ ಯೋಧ ಅವರ ನಡುವೆ
ಪ್ರವೇಶಿಸಬಾರದು ಅನ್ನೋದು ಯುದ್ಧ ನಿಯಮವಾದರೂ ಕೂಡ ಅರ್ಜುನ ಅಲ್ಲಿ ಸಾತ್ಯಕಿಯನ್ನು ರಕ್ಷಣೆ ಮಾಡ್ತಾನೆ. ಯಾಕಂದರೆ ಅರ್ಜುನ ಸಾತ್ಯಕಿಗೆ ಒಂದು ಮಾತನ್ನು ಕೊಟ್ಟಿರ್ತಾನೆ, ನೀನು ನನ್ನ ಕಣ್ಣಳತೆಯ ದೂರದಲ್ಲಿ ಯುದ್ಧ ಮಾಡ್ತಾ ಇದ್ದರೆ ನಿನ್ನ ಕೂದಲನ್ನು ಕೂಡ ಯಾರು ಸೋಂಕದಂತೆ ನಾನು ನಿನ್ನ ಕಾಪಾಡ್ತೀನಿ ಅನ್ನುವಂಥ ಮಾತನ್ನು ಅರ್ಜುನ ಸಾತ್ಯಕಿಗೆ ನೀಡಿರ್ತಾನೆ. ಹಾಗಾಗಿ ಆ ಕ್ಷಣದಲ್ಲಿ ಅರ್ಜುನ ಯುದ್ಧ ನೀತಿಗೆ ವಿರುದ್ಧವಾದರೂ ಕೂಡ ಸಾತ್ಯಕಿಯನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಹೀಗೆ ಮಹಾಭಾರತದ ಯುದ್ಧದಲ್ಲಿ ಸಾತ್ಯಕಿ ತನ್ನ ಶೌರ್ಯ ಮತ್ತು ಸಾಹಸಗಳಿಂದ ಹೆಸರುವಾಸಿಯಾದರೂ ಕೂಡ ಕೆಲವಷ್ಟು ಗ್ರಂಥಗಳಲ್ಲಿ ಸಾತ್ಯಕಿಯ ಉಲ್ಲೇಖ ಕಡಿಮೆ ಇದೆ ಅಂತ ಹೇಳಲಾಗುತ್ತೆ. ಅರ್ಜುನನ ಯುದ್ಧ ನೀತಿಯ ವಿರುದ್ಧವಾದ ಕ್ರಿಯೆಯನ್ನು ನೋಡಿ ಭೂರಿಶ್ರವ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅತಿ ಕೋಪಿಷ್ಠನಾದಂಥ ಸಾತ್ಯಕಿ ಭೂರಿಶ್ರವನ ಚಂಡವನ್ನು ಕಡಿದು ಆತನನ್ನು ಹತ್ಯೆಗೈತಾನೆ ಅಂತ ಹೇಳಲಾಗುತ್ತದೆ. ಆತನ ತಲೆಯನ್ನು ಕತ್ತರಿಸುವ ಮೂಲಕ ತನ್ನ ಮಕ್ಕಳನ್ನು ಕೊಂದಂತಹ ಭೂರಿಶ್ರವನನ್ನು ನಾಶ ಮಾಡೋದಕ್ಕೆ ಸಾತ್ಯಕಿ ಮುಂದಾಗ್ತಾನೆ ಅಂತ ಹೇಳಲಾಗುತ್ತೆ. ಹೀಗೆ ಮಹಾಭಾರತದ ಯುದ್ಧದಲ್ಲಿ ಬದುಕುಳಿದಂಥ ಕೆಲವು ಯೋಧರಲ್ಲಿ ಸಾತ್ಯಕಿ ಕೂಡ ಒಬ್ಬನಾಗಿದ್ದಾನೆ. ಹೀಗೆ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನದೇ ಆದಂಥ ಹೊಸ ಶೌರ್ಯ ಮತ್ತು ಸಾಹಸಗಳಿಂದ ಈತ ಅರ್ಜುನನಿಗೆ ಪ್ರಿಯವಾದಂಥ ಶಿಷ್ಯನೂ ಕೂಡ ಆಗಿದ್ದ ಅಂತ ಹೇಳಲಾಗುತ್ತದೆ. ಈ ರೀತಿಯ ಸಾತ್ಯಕಿಯ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಮಹಾಭಾರತದ ಅಪ್ರತಿಮ ಯೋಧನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಾತ್ಯಕಿಯ ಅದ್ಭುತ ಪರಿಚಯ ಈ ವಿಡಿಯೋದಲ್ಲಿ ನಿಮಗೆ ತಲುಪಿದೆ ಅಂತ ಭಾವಿಸ್ತೀನಿ. ಹೀಗೆ ಕೃಷ್ಣನ ನಾರಾಯಣಿ ಸೇನೆಯ ಸೇನಾಧಿಪತಿ ಮಹಾಭಾರತದ ಕುರುಕ್ಷೇತ್ರದಲ್ಲಿ ತನ್ನ ಅದ್ಭುತ ಶೌರ್ಯಗಳನ್ನು ಪ್ರದರ್ಶಿಸಿದ ಅಂತ ಹೇಳಲಾಗುತ್ತೆ.